ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ದೇವರ ಕೊಟ್ಟ ತಂಗಿ, ನನ್ನ ಕೈನಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣಿಸ್ತಾ ಇಲ್ವೇನೆ ನಿನ್ಗೆ? 5 ಬೆರಳುಗಳು ಸರಿಯಾಗಿ ಇದೆ, ಏನಾಗಿದೆ? ಆ ದೇವ್ರು ನಿನ್ಗೆ ಕಣ್ ಕೊಟ್ಟಿದ್ಕು ವ್ಯರ್ಥ ಆಗೋಯ್ತಲ್ಲೇ. ಏನು ಯಜಮಾನ್ರೆ, ಕೈಗೆ ಅದು ಹೊಸ ವಾಚ್ ಬಂದ್ಬಿಟ್ಟಿದೆ. ಚಂಪಚಮೇಲೆ ನಿನ್ನ ಕಣ್ಣಿಗೆ ಕಾಣಿಸಿದ್ದು ನನ್ನ ದೇವರು ಕೊಟ್ಟ ತಂಗಿ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ನೋಡೆ. ಅದ್ ಹಾಗೆ ಯಜಮಾನ್ರೆ, ಕೆಲವರು ಕಾಣೋದು ಇನ್ ಕೆಲವರು ಕಾಣಲ್ಲ. ಯಾರೋ ಒಬ್ರು ಇದು ನನಗೆ ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಹೇಗಿದೆ? ಮೊದ್ಲು ಗಿಫ್ಟ್ ಕೊಟ್ಟಿದ್ ಯಾರು ಅಂತ ಹೇಳಿ. ಹೆಂಗ್ಸೋ ಗಂಡ್ಸೋ? ಯಾರು ಕೊಟ್ರಿ ಏನಂತೆ? ಇದು ತೋರ್ಸೋದು ಗಂಟೆನ? ಸೌಂಡೇ ಬರ್ತಾ ಇಲ್ಲ. ಸೌಂಡ್ ಪ್ರೂಫ್ ವಾಚ್. ಏನೋ ಮಗನೇ, ಕೈಗೆ ಹೊಸ ವಾಚ್ ಕಟ್ಕೊಂಡಿದ್ಯಾ? ಯಾರೋ ಒಬ್ರು ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ನನ್ನ ಕೈಗೆ ಹೇಗೆ ಕಾಣಿಸ್ತಾ ಇದೆ ಮಾತೃಶ್ರೀ? ತುಂಬಾ ಚೆನ್ನಾಗಿದೆ ಕಣ. ಲೈಟ್ ಬೇರೆ ಬರ್ಕೊಡಿ. ನೀನ್ ಬಿಡ, ನಿನ್ ಕೈಗೆ ಏನ್ ಕಟ್ಕೊಂಡು ಚೆನ್ನಾಗೆ ಕಾಣ್ತಿರುತ್ತೆ. ಈ ಈಶ್ವರ ಕುತ್ತಿಗೆ ಹಾವು ಸುಟ್ಕೊಂಡ್ ಹಾಗೆ ನೀನು ಕೈಗೆ ವಾಚ್ ಕಟ್ಕೊಂಡಿದೀಯಾ, ಆದ್ರೆ ಹೆಡೆ ಮಾತ್ರ ಇಲ್ಲ. ಖುಷಿ ಆದಾಗೆಲ್ಲ ಎಡೆ ಬಿಚ್ತಾರಲ್ಲ. ನೋಡಿದೇನ ಪಾಂಡ್ರಂಗಣ್ಣ ನನ್ನ ಹತ್ರನೇ ವಾಚ್ ಇರೋದು ಅಂತ ಹೆಂಗೆ ಮೆರಿತಾ ಇದ್ದಾನೆ. ಈಗ ಎಡಗೈ ಬಲ್ಗೆ ಎತ್ತದಕ್ಕೆ ಸರಿ ಹೋಯ್ತಲ್ಲಪ್ಪ. ನಾನು ಗಂಡುಗಲಿ ಅಂಶದ ಕಟ್ಟಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವಾಚು, ಬಲಗೈ ಎತ್ತಿದ್ರೆ ಕಟಕ. ನೋಡ್ತಾರ ಆ ವಾಚ್ನ ಹೆಂಗೆ ತಿಂದಿನಿ ಅಂತ. ಯಾವುದೇ ಕಾರಣಕ್ಕೂ ನಿನ್ನ ದರಿದ್ರ ಕಣ್ಣು ನನ್ನ ವಾಚ್ ಮೇಲೆ ಹಾಕ್ಬಿಡಪ್ಪ. ಕಣ್ಣು ಹಾಕ್ಬಿಟ್ರೆ ಏನಾಗುತ್ತೆ? ನಿನ್ನ ಕಣ್ಣು ಬಿತ್ತು ಅಂದ್ರೆ ಮುಳ್ಳು ತಿರ್ಗಲ್ಲ, ಗಂಟೆ ಬಾರ್ಸಲ್ಲ. ಈಗ ಯಾಕೋ ಈ ತರ ವಾಚು? ನಿನಗೆ ಮದುವೆನೂ ಆಗಿದೆ, ಎಲ್ಲ ಆಗೋಗ್ಬಿಟ್ಟಿದೆ. ಬರೀ ಮದುವೆ ಆಗಿದೆ, ಆದ್ರೆ ದಾಸ್ನೈ ಪ್ರಯತ್ನ ಇದೆ. ಒಂದ್ ಲೆಕ್ಕದಲ್ಲಿ ನೀನು ನಮ್ಮ ಬಾವ ಅಣ್ಣ ತಮ್ಮಂದ್ರಿದ್ದಂಗೆ ಕಣ. ಅವ್ರು ಮದುವೆ ಆಗಿ ಬ್ರಹ್ಮಚಾರಿ, ನೀನು ಮದುವೆ ಆಗದೆ ಬ್ರಹ್ಮಚಾರಿ. ಬಾವ, ಆ ವಾಚ್ನ ನಮ್ ಪದ್ದು ಕೊಟ್ಬಿಡಿ. ಅವ್ನು ಹಾಕೊಂಡ್ರು ಶರ್ಟ್ಗೂ ಆ ವಾಚ್ಗೂ ಮ್ಯಾಚಿಂಗ್ ಇರುತ್ತೆ. ತಪ್ಪಗಳ ನನಗೆ ಯಾರೋ ಗಿಫ್ಟ್ ಅಂತ ಕೊಟ್ಟರು, ನಾನು ಕೊಡಲ್ಲ. ನೀನು ನನಗೆ ಇದನ್ನ ಗಿಫ್ಟ್ ಅಂತ ಕೊಟ್ಬಿಡು. ನಿನಗೆ ತಾಕತ್ತಿತ್ತಂದ್ರೆ ಯಾರು ಲವ್ ಮಾಡು, ಏನಾದ್ರು ತಂದು ಕಟ್ತಾರೆ. ನಾನ್ ತಪ್ಪ ಇದ್ದೀನಿ ಅಂತ ಯಾರು ನನ್ ಲವ್ ಮಾಡ್ತಾ ಇಲ್ಲ, ಮದ್ವೆಗೆ ಹೆಣ್ಣು ಕೊಡ್ತಿಲ್ಲ ಕಣ. ಕಣ್ಣಿಗೆ ಸುರಿಸಿದ್ರೆ ಏನೋ ಒಂದು ಭಾಗ್ಯ. ಬೆಳಗ್ಗೆ ಹೇಳು, ಬೇವ್ರ ಅರ್ಸು, ಸ್ವಲ್ಪ ಸಣ್ಣ ಆಗೋ. ಏನ್ ನೀನ್ ಒಳ್ಳೆ ಮಾತಲ್ಲ ವಾಚ್ ಕೊಡ್ತೀಯಾ ಇಲ್ವಾ? ನೀನ್ ತಿಪ್ಪರ್ಲಾಗ ಹಾಕಿದ್ರು ವಾಚ್ ಕೊಡಲ್ಲ ಕಣ. ನೋಡ್ತಾ ಇರೋ, ಬೆಳಗ್ಗೆ ಆಗೋದ್ರಲ್ಲಿ ಆ ವಾಚ್ ನ ಮಾಯ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಪದ್ದುನೇ ಅಲ್ಲ. ಏನು ಉದುರ್ಸ್ಕೊಂಡೆ? ಅದನ್ನ ನಾನ್ ಹೇಗೆ ಹೇಳಕ್ಕಾಗುತ್ತೆ ಯಜಮಾನ್ರೆ? ಅಯ್ಯೋ ಸುಮ್ಮನೆ ನನಗೆ ನೀನು ಸುಮ್ಮನೆ ಗಾಬರಿ ಪಡಿಸ್ಬಿಡ. ಅದು ಏನು ಉದುರ್ಸ್ಕೊಂಡಿದ್ದೀನಿ ಅಂತ ಹೇಳಿ. ನಾನ್ ಹೇಳಲ್ಲಪ್ಪ, ನೀವೇ ನೋಡ್ಕೊಳ್ಳಿ. ಮಾತ್ರ ಸಂಗಮ್ನವ್ರೆ ಬನ್ರಿ ಇಲ್ಲೇ. ಏನ ಮಗನೇ ಇಲ್ಲಿದ್ರೆ ನೀವು? ಅಲ್ಲ, ನಾನು ಅದೇನನ್ನ ಉದುರ್ಸ್ಕೊಂಡೆ ಅಂತ ಅವಳು ಚಂಪಚಮಿಲಿ ಹೇಳಿದ್ಲು. ಅದು ಏನು ಉದುರ್ಸ್ಕೊಂಡೆ ಅಂತ? ಮಾನ ಮರ್ಯಾದನ ಎಲ್ಲೋ ಕಳ್ಕೊಂಡ್ ಬಂದ್ ಮನೇಲಿ ಹುಡುಕಿದ್ರೆ ಸಿಗುತ್ತೇನೋ? ಕಳ್ಕೊಂಡ್ರೆ ಮಾನ ಮರ್ಯಾದಿನಲ್ಲ, ಅದು ಏನೋ ಉದುರ್ಸ್ಕೊಂಡಿದ್ದೀನಿ ಅಂತ. ಅದು ಏನು ಉದುರ್ಸ್ಕೊಂಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಅಭಿ, ಮೋಸ್ಟ್ಲಿ ನೀವು ನಿಮ್ ಪರ್ಸ್ ನ ಉದುರಿಸ್ಕೊಂಡಿರ್ಬೋದು. ಇಲ್ಲ ರೇ, ಪರ್ಸ್ ಇಲ್ಲೇ ಇದೆಯಲ್ಲ. ಹೌದಾ? ಅದ್ರಲ್ಲಿರೋ ಮನಿನ ಉದುರಿಸ್ಕೊಂಡಿರ್ಬೋದು. ಯಪ್ಪ, ಇಲ್ಲ ಕಣ್ಣ, ಹಂಗೆ ಇದೆ ನೋಡಿ. ಏನ್ ಯಜಮಾನ್ರೆ, ಉದುರಿಸ್ಕೊಂಡಿದ್ದು ಅಂದ್ರೆ 3,000 ರೂಪಾಯಿನೂ ಕಳ್ಕೊಂಡ್ರ? ತಗೊಂಡು ಮಕ್ಳು ಕೊಡ್ಬಿಡ್ತೀನಿ ನೋಡು. ಅದು ಏನು ಉದುರ್ಸ್ಕೊಂಡಿದ್ದೆ ಅಂತ ನೀನ್ ಆವಾಗ್ಲೇ ಹೇಳಿದ್ರೆ ನಾನು 3,000 ರೂಪಾಯಿ ಉಳ್ಕೊಂಡಿರೋದ. ಗಿಫ್ಟ್ ಆಗಿ ಕೊಟ್ಟಿದ್ ವಾಚ್ನೆ ಉದುರಿಸ್ಕೊಂಡಿದ್ರಲ್ಲ. ಹೋಗಪ್ಪಾತಾಗೆ. ಅಲ್ಲ, ನನ್ಗೆ ಯಾವಾಗ್ಲೂ ಈ ವಾಚ್ ಕಟ್ ರೂಢಿ ಇಲ್ವಲ್ಲ, ಅದು ಎಲ್ಲಿಟ್ಟು ಏನಿಟ್ಟು ನೆನಪೇ ಆಗ್ತಾ ಇಲ್ಲ. ಗೊತ್ತಾಗೋಯ್ತು ಬೆಳಗ್ಗೆ ಹರಿಯೋದ್ರೊಳಗೆ ಅದು ಮಂಗ ಮಾಯ ಮಾಡ್ತೀನಿ ಅಂತ ಪದಪ್ಪ ಹೇಳಿದ್ದೆ. ಅವಂದೇ ಕೆಲಸ. ಪದಪ್ಪ ಬಾರಲೇ ಇಲ್ಲ. ಏನೋ ಪಾಂಡ್ರಂಗ, ಕೈ ಕಟ್ಟಿದ ವಾಚೆ ಕಾಣಿಸ್ತಾ ಇಲ್ಲ. ಪದಪ್ಪ, ಆ ವಾಚ್ ನ ಕದ್ದಿರೋನು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮರ್ಯಾದೆ ಹೇಳ್ತಾ ಇದ್ರಿ, ನನ್ನ ವಾಚ್ ನನಗೆ ಕೊಟ್ಬಿಡ. ನಾನು ಆ ವಾಚ್ ಕದ್ದಿಲ್ಲ, ಹಾಗಾಗಿ ನಿನಗೆ ಕೊಡಕ್ ಆಗೋದಿಲ್ಲ. ಕದ್ರು ಕೂಡ ಕದ್ದಿಲ್ಲ ಅಂತ ಬೊಗಳ್ತಾ ಇದೆಯಲ್ಲ, ನಿನಗೆ ಇನ್ನೆಷ್ಟು ಧೈರ್ಯ? ಏನ್ ಯಜಮಾನ್ರೆ, ಹೀಗೆಲ್ಲ ಕೇಳಿದ್ರೆ ಹೇಳಲ್ಲ ಅವನು. ಜೇಬಿ ಕೈ ಹಾಕಿ ನಿಮ್ ಬಾಸ್ ಸಿಗುತ್ತೆ. ಪದಪ್ಪ, ನಾನು ನಿನ್ನ ಜೇಬಲ್ಲಿ ಕೈ ಹಾಕ್ಬಿಟ್ಟು ನನ್ನ ವಾಚಿನ ಎತ್ಕೊಳ್ಳೋಕ್ಕಿಂತ ಮುಂಚೆ ನೀನೇ ನಿನ್ನ ಜೇಬಲ್ಲಿ ಕೈ ಹಾಕ್ಬಿಟ್ಟು ನನ್ನ ವಾಚಿನ ಎತ್ಕೊಟ್ಬಿಡು. ಪಾಂಡ್ರಂಗ, ನಾನ್ ನಿನ್ ವಾಚ್ ಕದ್ದಿಲ್ಲ, ಹಾಗಾಗಿ ಅದು ನನ್ನ ಜೇಬ್ನಲ್ಲಿ ನಿನಗೆ ಸಿಗೋದಿಲ್ಲ. ಕದ್ದಿಲ್ಲ ಅಲ್ವಾ? ಆಗ್ತೀನಿ. ಈ ನಿಮ್ಮ ಕುರಿಗಾಯಿ ಹುಡುಗನನ್ನ ಇವತ್ತು ಸಾಕ್ಷಿ ಸಮೇತ ಹಿಡ್ದಾಕ್ತೀನಿ. ಸಿಗಾಕೊಂಡ್ರೆ ನಿಮಗೆ ಕಾದಿದೆ. ಯಜಮಾನ್ರೆ, ಸೇಬನ್ನ ಕದ್ದು ತಿಂದಿದ್ರಿ ಅಂದ್ರಲ್ಲ, ಇವನ್ ಕದ್ದು ಜೇಬಲ್ಲಿ ಕಂಡ್ರು. ಎಷ್ಟು ಬಿಡ, ಆಮೇಲೆ ತಿಂತೀನಿ. ವಾಚನ್ನ ಕದ್ದು ಕದ್ದಿಲ್ಲ ಅಂತ ಸುಳ್ಳು ಪಗೊಳ್ತೀಯಲ್ಲ ರಾಸ್ಕಲ್.
ರಾತ್ರಿ ಇಷ್ಟೊಂದು ಬೀಟ್ ಮಾಡ್ತಾ ಇದೀರಾ? ಏನು ಪ್ರಶ್ನೆ ಅಂತ ಕೇಳ್ಬಿಟ್ರಿ ಜಾತಿ ಚಂಪಲ್ ತಿನ್ನಿಯವರೇ. ಈ ನನ್ನ ವಾಚನ ಕದ್ದು ಚಡ್ಡಿ ಜೇಬಲ್ಲಿ ಇಟ್ಕೊಂಡಿದ್ದ ಸಿಗಾಕಂಡ ತೆಗೆದು ಎರಡು ಬಿಡ್ತಾ ಇದ್ದೀನಿ. ಆಫ್ಟರ್ ಆಲ್ ಒಂದು ಡಬ್ಬ ವಾಚ್, ಇದೇ ಗೋಲ್ಡನ್ ಪ್ಲಾಟಿನಮ್. ಅಡಿಕೆ ಕದ್ರೂ ಕಳ್ತಾನೆ, ಆನೆ ಕದ್ರೂ ಕಳ್ತಾನೆ. ತಪ್ಪು ಮಾಡೋನು ಶಿಕ್ಷೆ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ನಿಜವಾಗ್ಲೂ ವಾಚ್ನ ಕದ್ಯೇನೋ? ಜಾಜಿ ಅವ್ರೆ, ಒಳ್ಳೆ ಮಾತಲ್ಲಿ ಕೇಳ್ದೆ, ಕೊಡ್ಲಿಲ್ಲ, ಅದಕ್ಕೆ ಕದ್ಬಿಟ್ಟೆ. ತಪ್ಪಾಗೋಯ್ತು ನಂದು, ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಕದ್ಯಕ್ ಹೋಗಲ್ಲ. ವಾಚ್ ಕೊಡ್ರಿ. ಯಾಕೆ? ಪದ್ದು, ನೀನ್ ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ. ಈ ವಾಚ್ ನನ್ ಕಡೆಯಿಂದ ನಿನ್ಗೆ ಸನ್ಮಾನ. ಚೆನ್ನಾಗಿದೆಯಮ್ಮ. ತಪ್ಪು ಮಾಡ್ದಂಗ ಬುದ್ಧಿ ಹೋಗ್ಬಿಟ್ಟು ಸನ್ಮಾನ ಅಂತ ವಾಚ್ ಬೆಲೆ ಕೊಡ್ತಾ ಇದೆಯಲ್ಲಮ್ಮ. ಅತ್ತೆ, ಇಲ್ಲಿವರೆಗೂ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಕೊಡ್ತಾ ಇದ್ರು. ಆದ್ರೆ ಇವತ್ತಿನ ಸ್ಲೋಗನ್ ಚೇಂಜ್. ಈ ಸಮಾಜದಲ್ಲಿ ಯಾರೇ ತಪ್ಪು ಮಾಡ್ಲಿ, ಅವ್ರು ಏನಾರು ಅವ್ರು ತಪ್ಪು ಮಾಡಿರೋದನ್ನ ಒಪ್ಕೊಂಡ್ರೆ ಅವ್ರನ್ನ ಮನೆಗೆ ಕರೆಸಿ ನಾನು ಸನ್ಮಾನ ಮಾಡ್ತೀನಿ. ಕಲರ್ ವಾಟ್ ಕಲರ್? ಶೋಭಿತಾ. ಅನಿತಾ. ನಾನು ಅನಿತಾ ಅಲ್ಲ, ಶೋಭಿತಾ. ಗೊತ್ತಿತ್ತು ನಿನ್ನ ಹೆಸರು ಶೋಭಿತಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈ ನಿನ್ನ ಹೆಸರನ್ನ ನಿನ್ನ ಬಾಯಿಂದಲೇ ಬರ್ಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡಿದೆ. ನೀವು ತುಂಬಾ ತಮಾಷೆ ಮಾಡ್ತೀರಾ. ಅಲ್ಲ ಶೋಭಿತಾ, ಈ ಸಲ ಮಳೆಗಾಲ ಇಷ್ಟೊಂದು ಕಡಿಮೆ ಇದ್ರು ಕೂಡ ನೀನು ಎರಡೆರಡು ಸಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದ್ಬಿಟ್ಟಿದೆಯಲ್ಲ, ಹೇಗೆ ಅಂತ? ಗೊತ್ತಾಯ್ತು? ಅದು ನೋಡ್ರಿ ಶೋಭಿತಾ, ನಾನು ಒಂದು ಸುಂದರವಾದ ಹುಡುಗಿನ ಒಂದು ಸಲ ನನ್ನ ಕಣ್ಣಿಂದ ನೋಡ್ಬಿಟ್ಟೆ ಅಂದ್ರೆ ಸಾಕು, ಈ ಹುಡುಗಿ ಇಂತಿಷ್ಟೇ ಸಲ ಸ್ನಾನ ಮಾಡೋಳೆ ಅಂತ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಅಲ್ಲ, ಏನು ನಿನ್ನ ಕೈಗಳು ಇಷ್ಟೊಂದು ಮೃದುವಾಗಿದಾವಲ್ಲ ಅಂತ. ಅಲ್ಲ, ನೀನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಕೈಗೆ ಯಾವ ಕ್ರೀಮನ್ನು ಹಚ್ಕೋತೀಯ? ಏಜ್ಲೆಸ್ ಅಂತ ಲೋಷನ್ ಬರುತ್ತಲ್ಲ, ಅದನ್ನ ಹಚ್ಕೊತೀನಿ. ಇನ್ಮೇಲೆ ಹಚ್ಕೋಬೇಡ ಅಂದ್ರೆ ನೀನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ನನ್ಗೆ ಒಂದೇ ಒಂದು ಮಿಸ್ಕಾಲ್ ಹಾಕೋ, ನಾನೇ ಬಂದು ಕ್ರೀಮ್ನ ಹಚ್ಕೊಡ್ತೀನಿ. ಹೋಗಿಪ್ಪ, ನೀವು ತುಂಬಾ ತಮಾಷೆ ಮಾಡ್ತೀರಾ. ಅಯ್ಯೋ, ನೀನೇನೋ ಹೋಗಿಪ್ಪ ಅಂತ ಹಿಂದೆ ತಳ್ತಾ ಇದೀಯಾ, ಹೋಗೋದಕ್ಕೆ ನನಗೆ ಮನ್ಸು ಬರ್ತಾ ಇದ್ವೆ. ಏನಿವತ್ತು ಇಷ್ಟೊಂದು ಹೊಗಳುತ್ತಾ ಇದ್ದೀರಾ? ನೋ 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 ಶೋಭಿತಾ, ನಾನು ನಿನ್ನನ್ನ ಹೊಗಳ್ತಾ ಇಲ್ಲ. ಈಗ ನೋಡು ಶೋಭಿತಾ, ಒಂದು ಸುಂದರವಾದ ಹೂವನ್ನ ಇದು ಸುಂದರವಾಗಿದೆ ಅಂತ ಹೊಗಳಿದ್ರೆ ಅದು ಹೊಗಳಿಕೆ ಅನ್ಸ್ಕೊಳುತ್ತೆ. ಹಾಗೇನೆ ಈ ಒಂದು ಕೋಗಿಲೆ ಸಖತ್ತಾಗಿ ಹಾಡುತ್ತಪ್ಪ ಅಂತ ಹೇಳಿದ್ರೆ ಅದು ಹೊಗಳಿಕೆ ಅನ್ಸ್ಕೊಳುತ್ತಾ? ಹಾಗೇನೆ ಈ ನಿನ್ನ ಮುಖಾರವಿಂದ ಸುಂದರವಾಗಿದೆ ಅಂತ ಹೇಳಿದ್ರೆ ಅದು ಹೊಗಳಿಕೆ ಅನ್ಸ್ಕೊಳುತ್ತಾ? ನೀವೇನಾದ್ರೂ ಹೀಗೆ ಹೊಗಳುತ್ತಾ ಇದ್ರೆ ನಿಮ್ ಹೆಂಡತಿ ಬಂದ್ ನೋಡಿದ್ರೆ ಕೋಪ ಮಾಡ್ಕೊಳ್ತಾರೆ ಅಷ್ಟೇ. ಇಂಥವತ್ತಲ್ಲ ಅವ್ರನ್ನ ಯಾಕ್ರೆ ಜ್ಞಾಪಿಸ್ತೀರಾ? ಅದು ನೋಡು ಶೋಭಿತಾ, ನೀನಿದೆಯಲ್ಲ, ನೀನು ಈಗ ತಾನೇ ವಸಂತ ಋತುವಿನಲ್ಲಿ ಚಿಗುರಿದಂತ ಮಾವಿನ ಎಲೆ. ಅವರಿದಾರಲ್ಲ ಏಪ್ರಿಲಲ್ಲೋ ಮೇನಲ್ಲೋ ಇನ್ನೇನೋ ಬಾಡಿ ಉದುರೋಗ್ತಕ್ಕಂಥ ನುಗ್ಗೆಯ ಸೊಪ್ಪು. ಈ ಕವಿಗಳಿಗಾಗ್ಲಿ ರಸಿಕರಿಗಾಗ್ಲಿ ಯಾವಾಗ್ಲೂ ಚಿಗುರ್ತಕ್ಕಂಥ ಚಿಗುರಿನ ಮೇಲೆ ಆಸಕ್ತಿ ಇರುತ್ತೆ ವಿನಃ ಉದುರ್ತಕ್ಕಂಥ ಸೊಪ್ಪಿನ ಮೇಲೆ ಆಸಕ್ತಿ ಇರಲ್ಲ. ರಾಜಕ್ಕೆ ಬಾವ ನಿಮ್ಮನ್ನ ಒಣಗೋಗಿರೋ ನುಗ್ಗೆಕಾಯಿ ಸೊಪ್ಪು ಹೋಲಿಸ್ತಾ ಇದ್ದಾರೆ. ವಾಟ್ ಯು ಮೀನ್ ಬೈ ನುಗ್ಗೆಕಾಯಿ ಸೊಪ್ಪು? That leaves put in sambar, bus are very tasty. Tin tin tin. ನನ್ನ ಫ್ರೆಂಡ್ ಮುಂದೆ ನನಗೆ ಅವಮಾನ ಮಾಡ್ತಿದ್ದೀರಲ್ಲ, ನಿಮ್ ಕ್ಷೇಮದಲ್ವಾ? ನಾನ್ ಯಾರಿ? ನಾನು ನಿಮ್ ಹೆಂಡತಿ. ಹೆಂಡತಿ ಶೋಭಿತಾ ಅವ್ರೆ, ನಮ್ಮಿಬ್ರಿಗೂ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಇವ್ರ ಕಡೆಯಿಂದ ನಮಗೆ ಇಲ್ಲಿ ತನಕ ಒಂದೇ ಒಂದು ಸಲ ಕಂಡ್ರೆ ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ. ನೀವು ನಾಚ್ಕೊಬೇಡ್ರಿ. ಡಿಂಗ್ ಡಾಂಗ್ ಇಲ್ಲ, ಡಿಂಗ್ ಡಾಂಗ್ ಮನೆ ಹಾಳಾಗೋಲ್ಲ ಕಣ್ರಿ, ಡೈ ಕುಟಿ ಮಿಲ್ ಇಲ್ಲ ಕಣ್ರಿ. ಅವತ್ತು ನೀವಾದ್ರೂ ಕೊನೆ ಪಕ್ಷ ಹುಬ್ಬಳ್ಳಿಗೆ ಹೊಟ್ಟಿದ್ನಲ್ಲ ರೈಲ್ವೆ ಸ್ಟೇಷನ್ ಹತ್ರ ಬಂದ್ ಏನಂದ್ರೆ ನೀವು, ಪಾಂಡ್ರಂಗ ಅವರೇ ಆಲ್ ದಿ ಬೆಸ್ಟ್, ಹ್ಯಾಪಿ ಜರ್ನಿ ಅಂತ ಕಂಡ್ರೆ. ನಮ್ ಫ್ರೆಂಡ್ ಜೊತೆ ಫ್ಲರ್ಟ್ ಮಾಡಿದ್ದೆ, ಅವಳ ಕೈ ಕಿಸ್ ಬೇರೆ ಕೊಡ್ತೀರಾ? ಆಮೇಲೆ ನಿಮ್ಗೆ ಕಾದಿದೆ. ಶೋಭಿತಾ, ನೀನ್ ಮೀಟ್ ಮಾಡಕ್ ಬಂದಿರೋದು ನನ್ನನ್ನ. ಹಬ್ಬಿ ಜೊತೆ ಫ್ಲರ್ಟ್ ಮಾಡ್ಕೊಂಡು ಕೂತಿದ್ಯಲ್ಲ, ನೀನ್ ಮಾಡಿದ ತಪ್ಪಲ್ವಾ? ಸಾರಿ ಜಾಜಿ ಅವ್ರೆ, ನಾನ್ ಮಾಡಿದ ತಪ್ಪಾಯ್ತು. ವೆರಿ ಗುಡ್, ನೀನ್ ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದಕ್ಕೆ ನನ್ ಕಡೆಯಿಂದ ನಿನ್ಗೆ ಸನ್ಮಾನ. ನಾವು ಕೂಡ ತಪ್ಪು ಮಾಡಿದ್ವಪ್ಪ, ನಮಗೇನೋ ಸನ್ಮಾನ ಇಲ್ವಾ? ತಗೊಳ್ಳಿ ನಿಮ್ ಪರ್ಸು. ಬಂದು ಬಿಟ್ಲಾ? ಏರಿಯಾದಲ್ಲಿ ಯಾರೇ ತಪ್ಪು ಮಾಡ್ಲಿ, ಅವ್ರು ತಪ್ಪು ಮಾಡಿರೋದನ್ನ ಒಪ್ಕೊಂಡಿದ್ದೆ, ಆದ್ರೆ ಅವ್ರನ್ನ ಕರ್ಕೊಂಡ್ ಬನ್ನಿ, ನಾನ್ ಸನ್ಮಾನ ಮಾಡ್ತೀನಿ. ಸುಮ್ನೆ ಕರ್ಕೊಂಬರಕ್ಕಾಗತ್ತಾ? ನಿಮ್ಮಿಬ್ರು ಯೋಗ್ಯತೆ ನನ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ. ಅಲ್ಲ ಕಣಪ್ಪ, ರಸ್ತೆ ಉದ್ದಕ್ಕೂ ಕಂಟ್ರೋಲ್ ಮಾಡ್ಕೊಂಡು ಕರ್ಕೊಂಡ್ ಬಂದಿನಿ. ದಯವಿಟ್ಟು ಇಲ್ಲಿ ಮಾತ್ರ ಜಗಳ ಆಡ್ಬೇಡ್ರ. ಲೇ ಗೋವಿಂದ, ನೀನ್ ತಪ್ಪು ಮಾಡ್ತಾ ಇದ್ಯಾ, ನಾನು ನಿನ್ನ ಸುಮ್ನೆ ಬಿಡಲ್ಲ. ಲೇ ಗೋಪಾಲ, ನೀನು ತಪ್ಪು ಮಾಡ್ತಾ ಇದ್ಯಾ, ನಾನು ನಿನ್ನ ಸುಮ್ನೆ ಬಿಡಲ್ಲ. ಅಣ್ಣನ ಕೊಡ್ಬೇಕಾಗಿರೋ ಗೌರವ ಕೊಡ್ಲಿಲ್ಲ ಅಂದ್ರೆ ನಿನ್ನ ಸುಮ್ನೆ ಬಿಡಲ್ಲ. ನೀನು ತಮ್ಮನ ಕೊಡ್ಬೇಕಾಗಿರೋ ಗೌರವ ನಾ ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಮಟ್ಯ ಏನ್ ಮಾಡ್ತೀನಿ? ವಾಟ್ ಇಸ್ ದಿಸ್? ಅವರಿಬ್ರು ಅಷ್ಟು ಜೋರಾಗಿ ಜಗಳಾಡ್ತಾ ಇದ್ರು, ನೋಡ್ತಾ ಸುಮ್ನೆ ನಿಂತಿದ್ದೀರಲ್ಲ, ಜಗಳ ಬಿಡಿಸ್ರು. ಯಾರ್ ಜಗಳ ಅಂತ ಬಿಡಿಸೋದ್ ಜಾಜತ್ಗೆ? ಇವನ್ ಜಗಳ ಬಿಡಿಸಿದ್ರೆ ಇವನ್ ಹೊಡಿತಾನೆ, ಇವನ್ ಜಗಳ ಬಿಡಿಸಿದ್ರೆ ಅವ್ನು ಹಿಕ್ಕಮ್ಮಕ್ಕ ಹೊಡಿತಾನೆ. ನೋಡೋದಿಕ್ ಬೇರೆ ಒಂದೇ ತರ ಇದಾರೆ, ನಮಗೆ ಕನ್ಫ್ಯೂಷನ್ ಆಗ್ತಿದೆ. ಯಾರೇ ನೀವು? ನಾನ್ ಗೋವಿಂದ, ಇವ್ನು ಗೋಪಾಲ, ಅಣ್ಣ ತಂದಿರೋ. ಜಾಜತ್ಗೆ ಇವ್ರು ಮನೆ ವಿಷಯಕ್ಕೆ ಜಗಳ ಆಡ್ತಿದ್ದಾರೆ. ರಿಯಲಿ? ಬಿಟ್ಲಾ, ಈ ಪ್ರಾಬ್ಲಮ್ ನ ನಾನ್ ಸಾಲ್ವ್ ಮಾಡ್ತೀನಿ, ನೀನ್ ಹೋಗಿ ಅದನ್ನ ತಗೊಂಡ್ ಬಾ. ನೀವಿಬ್ರು ಬನ್ನಿ, ಕೂತ್ಕೊಳ್ಳಿ ಇಲ್ಲಿ. ಈಗ ಹೇಳಿ,
ಏನ್ ನಿಮ್ ಪ್ರಾಬ್ಲಮ್? ನೋಡಿ ಮೇಡಮ್ 30-40 ಸೈಟ್ ಅಲ್ಲಿ ನಾವು ಒಂದ್ ಮನೆ ಕಟ್ಕೊಂಡಿದೀವಿ, ಇಬ್ರು ಅದ್ರಲ್ಲೇ ವಾಸ ಇದೀವಿ. ಇವ್ನೇನ್ ಹೇಳ್ತಾನೆ ಗೊತ್ತಾ? ನಾನ್ ಹೇಳ್ತೀನಿ ಸುಮ್ನಿರ, ಆ ಮನೆ ನಂದು, ನೀನ್ ಆಚೆ ಹೋಗು, ನಾನ್ ಓಡಾಡೋ ಬಾಗ್ಲಲ್ಲಿ ನೀನ್ ಓಡಾಡ್ಬೇಡ ಅಂತ ನನ್ಗೆ ಬೈತಾನೆ. ಓ ಮೈ ಗಾಡ್, ಹಾಗಂದ್ರೆ ಹೇಗೆ? ಅಣ್ಣ ತಮ್ಮ ಆದ್ಮೇಲೆ ಇಬ್ರು ಒಟ್ಟಿಗೆ ಇರ್ಬೇಕು ತಾನೆ? ಒಟ್ಟಿಗೆ ಇರ್ಬೇಕು, ಆದ್ರೆ ಹೇಗೆ ಅಂತಾನೆ ಗೊತ್ತಿಲ್ವೇ? ಮನೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ, ಇವ್ನ್ ತೀರ್ಸ್ತಾನ? ನೋಡಿ, ನೀವಿಬ್ರು ನೀವು ಮಾಡಿರೋ ತಪ್ಪನ್ನ ಒಪ್ಕೊಂಡು ಜಗಳಾಡದೆ ಒಟ್ಟಿಗೆ ಒಂದೇ ಮನೇಲಿ ಇರೋದಾದ್ರೆ ನಾನ್ ನಿಮ್ಮಿಬ್ರಿಗೂ ಹೆಲ್ಪ್ ಮಾಡ್ತೀನಿ. ಮೊದ್ಲು ಸಹಾಯ ಮಾಡಿ, ಆಮೇಲೆ ನೋಡೋಣ. ಜಾಜತ್ಗೆ ರೆಡಿ? ವೆರಿ ಗುಡ್. ನೋಡಿ, ನೀವು ಮಾಡಿರೋ ತಪ್ಪನ್ನ ಒಪ್ಕೊಂಡು ಇನ್ಮೇಲೆ ಈ ತಪ್ಪನ್ನ ರಿಪೀಟ್ ಮಾಡಲ್ಲ ಅಂತ ಹೇಳಿದೆ ಆದ್ರೆ ನಾನ್ ನಿಮ್ಗೆ ಸನ್ಮಾನ ಮಾಡ್ತೀನಿ. ಆಯ್ತು, ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ. ವೆರಿ ಗುಡ್. ಒಬ್ರಿಗೊಬ್ರು ಸಾರಿ ಕೇಳಿ. ಸಾರಿ. ನಂದು ಸಾರಿ. ಶೇಕ್ ಹ್ಯಾಂಡ್ ಕೊಡಿ. ಜಾಜತ್ಗೆ ಸನ್ಮಾನ ನಾನ್ ಮಾಡ್ಲಾ ಇಲ್ಲ ನೀವ್ ಮಾಡ್ತೀರಾ? ಅವ್ರ ಗಂಡ್ ಮಕ್ಳಲ್ವಾ, ನಾನ್ ಮಾಡಕ್ಕಾಗಲ್ಲ, ನೀವೇ ಮಾಡ್ಬೇಕು. ವೆರಿ ಗುಡ್. ನೀವ್ ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದಕ್ಕೆ ನಿಮ್ಮ ಸಾಲ 1 ಲಕ್ಷ ರೂಪಾಯಿನ ನಾನ್ ತೀರಿಸ್ತೀನಿ. ನಾಳೆ ಬಂದು ಆ ಮನೆನ ತಗೊಂಡ್ ಹೋಗ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾಳೆ ಬರ್ತೀವಿ. ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮ್ಮಿಬ್ರಲ್ಲಿ ಒಬ್ರು ಹಣ ಬಿದ್ದೋಗುತ್ತೆ. ರಾಮ, ತಪ್ಪು ಮಾಡಿದವ್ನ ಮನೆ ಕಳ್ಕೊಂಡ್ ಬಂದು ಕಾಲ್ ಹೊತ್ತಿ ಸನ್ಮಾನ ಮಾಡಿದ್ರೆ ತಪ್ಪು ಮಾಡೋರ್ ಸಂಖ್ಯೆ ಜಾಸ್ತಿ ಆಗಲ್ವೇನು? ಶ್ರೀ ರಂಗಮ್ಮ, ಶಾಲೆ ಹೋದ್ರೆ ಹೋಗ್ಲಿ, ಹಾಳಾಗ್ ಹೋಗ್ಲಿ, ನಂದಿಲ್ 1 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗ್ತಾ ಇದ್ದಲ್ಲ, ಅದನ್ನ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಏನು ಯಜಮಾನ್ರೆ, ನೀವ್ ನನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ರೆ ನಾನ್ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಮೊದಲು ಐಡಿಯಾ ಕೊಡೆ, ಅದು ಸಕ್ಸಸ್ ಆಯ್ತು ಅಂದ್ರೆ ಮುಂದಕ್ಕೆ ಮಾತುಕತೆ ಆಡೋಣ. ನೋಡ್ದೇನ ಗೋಪಾಲ, ಎಂತ ಒಳ್ಳೆ ಸ್ಕೀಮು. ಜಗಳ ಆಡೋ ಅಂದ್ರೆ ಆಡೋದೇ ಇಲ್ಲ ಅಂತೆಲ್ಲ. ಅಲ್ಲ ಅಣ್ಣ, ಜಗಳ ಆಗಿದ್ದು ಒಂದ್ ಸಣ್ಣ ಬಾಗಿಲು ವಿಷಯಕ್ಕೆ. ಅಷ್ಟಕ್ಕೆ ಜಾಜಿ ಅವರು 1 ಲಕ್ಷ ರೂಪಾಯಿ ಕೊಡ್ತೀನಿ ತಪ್ಕೊಂಡಿದ್ದಾರೆ. ಕೊಡ್ತೀನಿ ಅಂತ ಹೇಳಿದಾರಲ್ಲ, ನಾಳೆ ದುಡ್ಡು ತಗೊಂಡು ತಿರುಪತಿಗೆ ಹೋಗಿ ಮತ್ತೆ ಗುಂಡೋಡ್ಕೊಂಡ್ ಬಂದ್ಬಿಡೋಣ. ಗೋಪಾಲ ಗೋವಿಂದು, ನಮಸ್ಕಾರ ಕಣ್ರ. ಓಹೋ, ಪಾಂಡ್ರಂಗ ಗನ್ಗಲಿ ಅವರು. ಏನ್ ಬಂದಿದ್ದು? ಎಂತ ಅದೃಷ್ಟನ ನಿಮ್ಮಿಬ್ಬರದು. ನೀವು ಹೊಡೆದಾಡ್ಕೊಂಡ್ರೆ ನೀವು ರಾಜಿ ಆಗ್ಬಿಟ್ರಿ. ನಮ್ಮೆಂಡ್ರು ನೋಡು, ನಿಮ್ಮಿಬ್ರು ಮನೆ ಕರ್ಸ್ಕೊಂಡು ಶಾಲೆ ಓದಿಸಿ ಸನ್ಮಾನ ಮಾಡ್ಬಿಟ್ರು. ಹೌದೌದು, 1 ಲಕ್ಷ ಕೊಡೋದು ಬಾಕಿ ಇದೆ. ನಿಮಗೇನ್ ಸನ್ಮಾನ ನಡೀತಿತ್ತಲ್ಲ ಅಂತ ಹೊತ್ನಲ್ಲಿ ನಮ್ಮ ಅಳಿಯಂದ್ರು ನಿಮ್ಮಿಬ್ರದ್ದು ಫೋಟೋ ತಕ್ಕತ್ತಾ ಇದ್ರ. ಪೇಪರ್ಗೆ ಹಾಕ್ಸೋದಕ್ಕ? ಇಲ್ಲ ಕಣಲೆ, ದಡ್ಡ ಪೊಲೀಸರಿಗೆ ಕೊಡೋದಕ್ಕೆ. ಪೊಲೀಸರ್ಗ? ಯಾಕೆ? ಏನ ನಮ್ಮ ಮನೆಯವ್ರಿಗೂ ಪೊಲೀಸರಿಗೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಅಪ್ಪ. ಯಾರ್ಯಾರು ಜಗಳ ಆಡ್ತಾರೆ ಅವ್ರನ್ನೆಲ್ಲ ದಾಖಲೆ ಸಮೇತ ಹಿಡಿತಾರೆ, ಪೊಲೀಸರಿಗೆ ಒಪ್ಪಿಸ್ತಾರೆ. ಪೊಲೀಸ್ನವರು ನಮ್ಮ ಎಂಟ್ರಿಗೆ ಅದೇನೋ ಕಮಿಷನ್ ಅಂತ ಕೊಡ್ತಾರಂತ್ರ. ನಾಳೆ ಬನ್ನಿ 1 ಲಕ್ಷ ಕೊಡ್ತೀನಿ ಅಂದ್ರು. ನಿಮ್ಮಿಬ್ರು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಿತ್ತಲ್ಲ, ಅದಕ್ಕೆ ಹಂಗಂದವ್ರೆ. ನೀವು ನಾಳೆ ನಮ್ಮ ಮನೆಗೆ ಬರ್ತಿದ್ದಂಗೆ ಪೊಲೀಸ್ನವ್ರಿಗೆ ಒಪ್ಪಿಬಿಡ್ತಾರೆ ಕಣ. ನೆಟ್ಟ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಶಾಲಿದಾವಲ್ಲ, ಇವನೇ ಒದ್ಕೊಂಡ್ ಮಲ್ಕೋಬೇಕಾಗತ್ತ. ಏನ್ ಮಾಡೋದು? ಈಗೇನ್ರ ನಿಮ್ಮ ಮನೆಯಲ್ಲಿ ಒಂದೇ ಒಂದು ಬಾಗ್ಲು ಇರೋದು ನಿಮ್ಮಿಬ್ಬರಿಗೆ ಸಮಸ್ಯೆ ಆಗಿದೆ ತಾನೆ? ಲಾ ಇಕ್ಕಡ್ರ ಈಗ 1,000ನ ಇನ್ನೂ ಒಂದು ಬಾಗ್ಲು ಇಸ್ಕೊಡ್ರ. ನೀನೊಂದು ಬಾಗ್ಲಲ್ಲಿ ಓಡಾಡು, ಇವನೊಂದು ಬಾಗ್ಲಲ್ಲಿ ಓಡಾಡ್ತೀನಿ. ಎಂತ ಸಮಯದಲ್ಲಿ ಕಾಪಾಡ್ಬಿಟ್ಯಾನ. ಇನ್ ಮುಂದೆ ನಿಮ್ ಮನೆ ಕಡೆ ತಲೆ ಹಾಕು ಮಲ್ಗಲ್ಲ. ಈ ಶಾಲು ವಾರನು ನಿಮ್ಗೆ ಕೊಟ್ಬಿಡ್ತೀವಿ. ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿತ್ತು, ಅದೇನ್ ವೇಸ್ಟ್ ಮಾಡೋದಂತ ನಿಮಗೆ ಹಾಕವ್ರೆ, ತಗೊಂಡೋಗಿ. ಏನ್ ಯಜಮಾನ್ರೆ, ಏನು ನೋಡಿದ್ರೆ ನೋಡ್ದೆ ನಂಗೆ ಹೋಗ್ತಾ ಇದ್ರಲ್ಲ? ದಿನಾಲು ಮನೇಲೆ ಬಿದ್ದಿರೋ ನಿನ್ನ ದಿನ ನೋಡೋದೇನೆ. ಯಾರಾದ್ರೂ ಹೊಸಬ್ರು ಒಂದಿದ್ರೆ ಹೇಳು, ಕಣ್ಣು ತುಂಬಾ ನೋಡ್ತೀನಿ. ಒಳಗಡೆ ಸೆಂಟಿಮೆಂಟ್ ಸೀನು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ, ಹೋಗಿ ನೋಡಿ ಹೊಟ್ಟೆ ಉರ್ಕೊಳ್ಳಿ. ಇವತ್ತು ಯಾರು ಬಂದ್ರಪ್ಪ? ಅಮ್ಮ, ನನ್ನ ಹೆಸರು ದಿನೇಶ್ ಅಂತ. ನನ್ನ ಹೆಸರು ರಾಜು ಅಂತ. ನಮ್ಮಿಬ್ಬರಿಂದ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಅಂತ ತಪ್ಪು ಏನಪ್ಪ ಆಯ್ತು? ಅದು ನನ್ನ ಹೆಂಡ್ತಿನೂ ಇವನ್ ಹೆಂಡ್ತಿನೂ ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ರು. ಅಯ್ಯೋ, ಹೆಂಗಸರು ಅಂದ್ಮೇಲೆ ಜಗಳ ಇದ್ದೇ ಇರುತ್ತೆ. ತಾವು ಜಡೆ ಬಿಟ್ಕೊಂಡಿರೋದೇ ಜುಟ್ಟು ಹಿಡ್ಕೊಂಡು ಜಗಳ ಆಡೋದಕ್ಕೆ ಅಂತ ತಿಳ್ಕೊಂಡಿದ್ದಾರೆ. ಗಂಡಸಾದ ನೀವು ಸ್ವಲ್ಪ ಸಮಾಧಾನ ಮಾಡ್ಬೇಕಾಗಿತ್ತು. ಮಾಡೋ ಅಷ್ಟು ಸಮಾಧಾನ ಮಾಡ್ದೆ, ನನ್ನ ಮಾತೆಲ್ಲ ಕೇಳ್ತಾಳೆ. ಅವಳ ತಲೆನೇ ಬಾಲ್ ಮಾಡ್ಕೊಂಡು ಕ್ರಿಕೆಟ್ ಬ್ಯಾಟ್ ತಗೊಂಡು ಸೆಂಚುರಿ ಬಾರಿಸ್ಬಿಟ್ಟೆ. ನನ್ನ ಹೆಂಡ್ತಿನೂ ಅಷ್ಟೇ, ನನ್ನ ಮಾತು ಕೇಳಿಲ್ಲ, ಚೆನ್ನಾಗಿ ತಬಲ ಬಾರಿಸ್ಬಿಟ್ಟೆ. ಎಲ್ಲ ಹೋಗ್ತವೆ ಗಟ್ಟಿ ಪಿಂಡ್ಗಳು, ಆಯ್ತಾ ಕೂತಿವೆ. ಇಷ್ಟೊತ್ತು ನೀವಿಬ್ರು ಮಾತಾಡಿರೋದನ್ನ ನಾನು ಕೇಳಿಸ್ಕೊಂಡೆ. ನೀವು ಮಾಡಿದ್ದು ತಪ್ಪಲ್ಲ, ಅಪರಾಧ ಅಲ್ಲ. ಹೆಂಡತಿರ್ ಇರೋದೇ ಹೊಡ್ಸ್ಕೊಳ್ಳೋದಕ್ಕೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಕೋಪ ಬಂತು ಮೇಡಮ್, ತಡ್ಕೊಳಕ್ಕಾಗಿಲ್ಲ. ಕೈಯಲ್ಲಿ ನೋಡಿದ್ರೆ ಅವಳೆಲ್ಲ ಬೇಜಾರ್ ಮಾಡ್ಕೊತಾಳು ಅಂತ ಬ್ಯಾಟ್ ತಗೊಂಡ್ ಬಾರಿಸ್ಬಿಟ್ಟೆ. ಮನೆಯಲ್ಲಿ ಜಗಳ ಆದಾಗ ಗಂಡನಿಗೆ ಸಿಟ್ಟು ಬರುತ್ತೋ ಇಲ್ವೋ, ಆ ಸಿಟ್ಟಿನಲ್ಲಿ ಹೊಡೆದ. ಇದ್ರಲ್ಲಿ ಏನಿದೆ ಅಮ್ಮ ತಪ್ಪು? ಅತ್ತೆ, ನಿಮ್ಗೆ ನನ್ನ ಹೊಸ ಸ್ಲೋಗನ್ ಗೊತ್ತಿಲ್ಲ, ಸ್ವಲ್ಪ ತೆಪ್ಪಗಿರಿ. ಯಾರಾದ್ರೂ ತಪ್ಪು ಮಾಡಿ ಅವ್ರು ಮಾಡಿರೋ ತಪ್ಪನ್ನು ಒಪ್ಕೊಂಡ್ರೆ ನಾನು ಅವ್ರಿಗೆ ಸನ್ಮಾನ ಮಾಡೇ ಮಾಡ್ತೀನಿ. ಅಯ್ಯೋ, ಜಗಳ ಮಾಡ್ಕೊಂಡು ಬಂದಿರೋಳ್ಗೆ ಏನಮ್ಮ ಸನ್ಮಾನ ಮಾಡ್ತೀಯಾ? ಮತ್ತೆ ಇವ್ರಿಬ್ರು ಅವ್ರ ಹೆಂಡತಿರ್ ಹೊಡೆದಿರೋದು ತಪ್ಪು ತಾನೆ? ತಪ್ಪು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಮೇಡಮ್, ಇಂಥ ತಪ್ಪು ನಾವು ಯಾವತ್ತೂ ಮಾಡಲ್ಲ ಮೇಡಮ್. ವೆರಿ ಗುಡ್. ನೋಡಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ ಹೆಂಡತಿರ ಮೇಲೆ ನೀವು ಕೈ ಮಾಡಬಾರ್ದು. ಓಕೆ? ಓಕೆ. ಈಗಲೇ ಹೋಗಿ ನಿಮ್ ಹೆಂಡತಿರಿಗೆ ಸಮಾಧಾನ ಮಾಡಿ. ಏನು ಅಂತ ಸಮಾಧಾನ ಮಾಡ್ಲಿ ಮೇಡಮ್? ನನ್ನ ಹೆಂಡತಿ ಈ ಹಬ್ಬಕ್ಕೆ ಹೊಡೆದೇಬೇಕು ಅಂತ ನನ್ನ ಹೆಂಡತಿ ಸೀರೆ ಬೇಕು ಅಂತ ಇದ್ದಾಳೆ. ಅಷ್ಟೇ
ತಾನೇ ಅದನ್ ಕೊಟ್ರೆ ಅವ್ರಿಬ್ರು ಸಮಾಧಾನ ಆಗ್ತಾರಂತ. ಈಗ ಸದ್ಯಕ್ಕೆ ಆಗ್ಬೋದೇನೋ. ಒಂದ್ ನಿಮಿಷ ರೀ. ಎಲ್ಲಿ ಹೋದ್ಲ ಇವಳು? ಅವೆಲ್ಲ ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರಮ್ಮ. ಜಾಜಿಸ್ಕಿನೇ ಬೇರೆ, ಅವ್ರ ಲೆವೆಲ್ ಬೇರೆ. ಹುಚ್ಚ ಬಾಯಿ, ಮನೇಲಿ ಇರೋದು ಕಂಡವ್ರಿಗೆ ದಾನ ಮಾಡೋದಕ್ಕ. ಏ ಅಮ್ಮೋರೆ, ಕೊಡೋರು ಕೊಡ್ತಾರೆ, ನೀವ್ ಯಾಕ್ರಿ ಅಡ್ ಬಾಯ್ ಹಾಕ್ತೀರಾ? ತೆಪ್ಪಗ್ ನಿಂತ್ಕೊಳ್ಳಿ. ಇಷ್ಟಕ್ಕೂ ನಾವೇ ನಿಮ್ ಸೀರೆ ಹೊಡೆದನ ಕೇಳ್ತಾ ಇರೋದು. ತಗೊಳ್ಳಿ, ಈ ಒಡವೆನ ನಿಮ್ ಹೆಂಡತಿಗೆ ತೋರಿಸಿ, ಈ ಸೀರೆನ ನಿಮ್ ಹೆಂಡತಿಗೆ ಉಡ್ಸಿ. ಮೇಡಮ್, ಈ ಒಡವೆನೇನಾದ್ರೂ ನನ್ನ ಹೆಂಡತಿ ಕೊಟ್ರೆ ಇದನ್ನೇ ನೋಡ್ತಾ ಕಾಲ ಕಳೀತಾಳೆ, ನಮ್ ಜೊತೆ ಜಗಳನೇ ಆಡೋದಿಲ್ಲ. ಮೇಡಮ್, ಈ ಸೀರೆನ ನನ್ನ ಹೆಂಡತಿ ಕೊಟ್ರೆ ವರ್ಷ ಪೂರ್ತಿ ಇದನ್ನೇ ಉಟ್ಕೊಂಡ್ಬಿಡ್ತಾಳೆ ಮೇಡಮ್. ತುಂಬಾ ಉಪಕಾರ ಆಯ್ತು. ಮನೆಗ್ ದೊಡ್ಡವ್ರು ಅನ್ಸ್ಕೊಂಡ್ರೆ ಏನ್ ಬಂತು ಭಾಗ್ಯ, ಅವ್ರು ನೋಡ್ ಸ್ವಲ್ಪ ಕಲ್ತ್ಕೊಳ್ಳಿ. ಆಯ್ತಲ್ಲ, ಹೋಗಪ್ಪ. ಮೇಡಮ್, ನೀವ್ ಇವ್ರ ಮಗಳ? ಹೌದು. ಹುಟ್ಟಬಾರ್ದಾಗಿ. ಜಾಜಿ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಅತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ಮಿಂದ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏ ನೀವು ಮಾಡ್ಬಂದ್ರೆ ಅವ್ರೇನೋ ಒಪ್ಕೊಂಡ್ಬಿಟ್ರು ಅಂತ ಅದೇನೋ ಕೊಟ್ಟು ಕಳ್ಸಬಿಟ್ರಲ್ಲ, ಅವ್ರ ಎಂಟ್ರನ್ ಕಳ್ಸಿ ಒಂದ್ ಮಾತು ಕೇಳ್ಬೇಡಿ, ಆಮೇಲೆ ಕೊಡ್ಬೇಕಿತ್ತು. ಹಾಬಿ, ತಪ್ಪು ಮಾಡದೇ ಇರೋರು ಯಾವತ್ತು ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳಲ್ಲ. ತಪ್ಪು ಮಾಡಿರೋರೆ ಪ್ರಾಯಶ್ಚಿತ್ತಿಗಾಗಿ ತಪ್ಪು ಮಾಡಿದೀನಿ ಅಂತ ಒಪ್ಕೋತಾರೆ. ಅದಕ್ಕೆ ಅವ್ರಿಗೆ ಏನ್ ಬೇಕು ಅದನ್ನ ಕೊಟ್ಟು ಕಳ್ಸೆ. ಆದ್ರೆ ತಾವೇನ್ ಕೊಟ್ಟು ಕಳ್ಸಿದ್ರಲ್ಲ, ಅವು ನಮ್ಮ ಗಂಡುಗಲಿ ವಂಶದ ಆಸ್ತಿಗಳು. ಸೊ ವಾಟ್? 4 ಜನಕ್ಕೆ ಹೆಲ್ಪ್ ಆಗ್ದಿರೋ ಆಸ್ತಿ ಇದ್ರಷ್ಟು ಹೋದ್ರಷ್ಟು. ಎಕ್ಸ್ಕ್ಯೂಸ್ ಮೀ. ಮಗನೇ, ಅಯ್ಯ ಸುಮ್ನೆ ರಮ್ಮ, ಎಲ್ಲ ಕಿತ್ಕೊಂಡು ಹೋಗ್ತು ಬರ್ತೀನಿ. ನನಗ್ಯಾಕೆ ಮಾಡ್ದೆ? ನಾನೇ ಬೇಲೆ, ನನ್ ಲೆವೆಲ್ಲೇ ಬೇಲೆ. ಏನು ಯಜಮಾನ್ರೆ, ಇವ್ರಿಬ್ರೆ ಅಲ್ವಾ ಮನೆಗ್ ಬಂದಿದ್ದು? ಗಣಿ ಕೇಳೆ, ಗಂಡು ಮುಂಚೆನೆ ಸೀರೆ ಒಡವೆ ಎತ್ತಾಕೊಂಡ್ ಬಂದ್ರಲ್ಲೇ. ಅಂತ ಹೆಂಗಸನ್ನ ದುರ್ಬೀನ್ ಹಾಕೊಂಡು ಹುಡ್ಕಿದ್ರು ಸಿಗೋದಿಲ್ಲ. ಅಲ್ಲ, ನಾವಿಬ್ರು ಸುಮ್ನೆ ಜಗಳ ಆಡಿದೀವಿ ಅಂದಿದ್ದಕ್ಕೆ ಇದನ್ನೆಲ್ಲ ಕೊಟ್ಟು ಕಳ್ಸಿದಾಳೆ. ಬುದ್ಧಿಗಿದ್ದೆ ಇದೆಯಾ ಅವಳಿಗೆ? ಮದುವೆ ಹಾಳಾಗೋಗ್ಲಿ, ಮುಂಚಿನೇ ಆಗಿಲ್ಲ. ಹೆಂಡತಿ ಜೊತೆ ಜಗಳ ಆಡಿದೀವಿ ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಸಿಕ್ಬಿಡ್ತು. ನನಗೆ ಬಂಗಾರ ಸಿಕ್ತು, ನಿಮ್ಗೆ ಬಂಗಾರದಂತ ಸೀರೆ ಸಿಕ್ತು. ಏನು ಯಜಮಾನ್ರೆ, ಅವ್ರಿಬ್ರು ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇಲ್ವಾ? ನಾವೇನ್ ಮಾಡಕ್ಕಾಗತ್ತೆ, ತಲೆ ಹೋಗ್ತಾ ಇದೆ ಅನ್ನೋ ವಿಷಯ ಆ ಗುಗುಳಿಗೆ ಗೊತ್ತೇ ಆಗ್ತಾ ಇಲ್ಲ. ಏನಾಗಿದೆ ಅಂತ ನಾವಿಬ್ರು ಹೋಗಿ ಹೇಳೋಣ. ಸುಮ್ಮನೆ ನಮಗೆ ಹಾಕ್ಬೇಕು, ಇಲ್ಲೂ ದಿವಸ ಬರ್ರಿ. ನೀವ್ ಹೇಳ್ತಾ ಇದ್ರೆ ಪಾಪ ಅವರಿಬ್ರು ಅನ್ಯಾಯವಾಗಿ 14 ವರ್ಷ ಶಿಕ್ಷೆ ಅನ್ಭವಿಸ್ಬೇಕಾಗ್ತಲ್ಲ. ಪಾಂಡುರಂಗ ಅವರೇ, 14 ವರ್ಷ ಜೈಲ್ ಶಿಕ್ಷೆ ಅನ್ಭವಿಸೋ ಅಂತ ತಪ್ಪು ನಾವೇನ್ ಮಾಡಿದೀವಿ? ಅದು ನೋಡಿ ದಿನೇಶ್, ಅಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ದಿನೇಶ್ ನೀವು ಯಾವ್ದೇ ಕಾರಣಕ್ಕೂ ಬೇಜಾರು ಮಾಡ್ಕೊಬೇಡಿ ದಿನೇಶ್. ನಮ್ಮ ಮನೆಗ್ ಬಂದು ನೀವು ಸೀರೆ ಒಡವೆ ಎಲ್ಲ ತಗೊಂಡ್ಬಂದ್ರಿ ಅಲ್ವಾ? ನಮ್ ಹೆಂಡತಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ತಗೊಂಡ್ರಿ. ಆದ್ರೆ ಏನಾಗ್ಬಿಟ್ಟಿದೆ ಗೊತ್ತಾ ದಿನೇಶ್, ನೀವು ಮುಂದೆ ನೋಡಿ ಇವನ್ನೆಲ್ಲ ತಗೊಳ್ತಾ ಇರುವಾಗ ಹಿಂದ್ಗಡೆಯಿಂದ ನಿಮ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಿನೇಶ್. ಹೌದಾ? ನಾವ್ ನೋಡ್ಲೇ ಇಲ್ವಲ್ಲ. ಯಾವ ಕಾಲದಲ್ಲಿ ಇದ್ರಿ ದಿನೇಶ್? ಈಗಿನ ಕಾಲದಲ್ಲಿ ಕ್ಯಾಮ್ರಾ ಅಂದ್ರೆ ಇಷ್ಟು ದಪ್ಪ ಇರ್ತವೆ, ನಿಮ್ ತರ ಇರ್ತವೆ ಅನ್ಕೊಂಡ್ಬಿಟ್ಟಿದ್ರಾ? ಎಲ್ಲ CCTV ಅಂತ ಬಿಟ್ಟವ್ರೆ, ಇಷ್ಟಿಷ್ಟು ಇರ್ತವೆ. ನಿಮ್ಮತ್ತ ದಪ್ಪನೇ ವ್ಯಕ್ತಿಗಳು ಮಾಡಂತ ಮೋಸ ದಗನೆಲ್ಲ ಹಂಗಂಗೆ ಶೂಟ್ ಮಾಡ್ಬಿಡ್ತಾರೆ. ಎಲ್ಲಾನು ರೆಕಾರ್ಡ್ ಮಾಡ್ಕೊಂಡು ನಿಮ್ಮನ್ನ ಮೋಸಗಾರರ ಲಿಸ್ಟ್ ಸೇರಿಸ್ಬಿಡ್ತಾರೆ. ಮೋಸ್ಗಾರ ಲಿಸ್ಟ್ ಅಲ್ಲ, ಯಾಕೆ? ಅದು ನಮ್ಮ ಮೆಂಟ್ರಿಗೂ ಮತ್ತು ಪೊಲೀಸರಿಗೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ ದಿನೇಶ್. ನಿಮ್ಮಂತ ಮೋಸಗಾರನ ದಗಕೋರನ್ನ ಹಿಡ್ಕೊಟ್ರೆ ಆ ಪೊಲೀಸ್ನವರು ತಿಂಗಳಿಗೆ ಇಂತಿಷ್ಟು ಅಂತ ಕಮಿಷನ್ ಕೊಡ್ತಾರಂತೆ ದಿನೇಶ್. ಹಾಗಾಗಿ ನಿಮ್ಮನ್ನ ತಗಲಿಸ್ಬೇಕು ಅಂತ ಮಾಡಿದ್ರೆ. ದಿನೇಶ್, ಈಗ ಕೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ದಿನೇಶ್. ಒಂದು ವಿಷಯನ ಹೇಳ್ಬಿಡಿ, ನಿಮ್ಗೆ ಮದುವೆ ಆಗಿದೆ ಏನ್ರಿ ದಿನೇಶ್? ಅದು ಇಲ್ಲ ಸರ್. ಮದುವೆನೇ ಆಗದೆ ಹೆಂಡತಿ ಜೊತೆ ಜಗಳ ಆಡಿದ್ವಿ ಅಂತ ಹೇಗ್ರಿ ಹೇಳಿದ್ರಿ? ಹೆಂಡತಿ ಮೇಲೆ ದೌರ್ಜನ್ಯ ಮಾಡಿದ್ವಿ ಅಂತ ಹೇಳಿದ್ರಿ, ತಗೊಳಕೊಂಡ್ಬಿಟ್ರಲ್ರಿ ದಿನೇಶ್. ಯಾರ್ ಹೆಂಡತಿ ಮೇಲೆ ದೌರ್ಜನ್ಯ ಮಾಡಿದ್ರಿ ಅಂತ ಎನ್ಕ್ವೈರಿ ಆಗುತ್ತೆ. ಹೌದಾ? ಈ ವಿಷಯ ನಮಗ್ ಗೊತ್ತೇ ಇರ್ಲಿಲ್ವೇ? ಇದೇ ಹೇಳಿಕೆ ಇಟ್ಕೊಂಡು ಪೊಲೀಸರು ಒಪ್ಪಿಸ್ತಾರೆ. ಆ ಪೊಲೀಸರು ನಿಮಗೆ 14 ವರ್ಷ ಶಿಕ್ಷೆ ಕೊಡ್ತಾರೆ ಕಂಡ್ರಿ ದಿನೇಶ್. ಆಯುಷ್ಯ ಪೂರ್ತಿ ಬರೀ ಕಂಬಿ ಹಿಡಿಸ್ಕೊಂಡೆ ಕಾಲ ಕಳಿಬೇಕಾಗುತ್ತೆ ಕಂಡ್ರಿ ದಿನೇಶ್. ಅನ್ಯಾಯವಾಗಿ ಅವ್ರು ಬೀಸಿದ ಗಾಳಕ್ಕೆ ಸಿಕ್ಕಾಕೊಂಡ್ಬಿಟ್ರಲ್ಲ ದಿನೇಶ್. ಅಲ್ಲ ಕಂಡ್ರಿ ದಿನೇಶ್, ನೀವೇ ಹೇಳಿ ದಿನೇಶ್. ಈಗ ನೋಡಿ, ತಪ್ಪು ಮಾಡಿದವ್ರಿಗೆ ಯಾರಾದ್ರೂ ಸನ್ಮಾನ ಮಾಡ್ತಾರೆ ಏನ್ರಿ ದಿನೇಶ್? ಆದ್ರೆ ಇವ್ರು ಮಾಡ್ತಿದಾರಲ್ಲ. ಅದನ್ನ ನೋಡಿ ದಿನೇಶ್, ಇದು ಒಂಥರ CBI ದಾಳಿ ಇದ್ದಂಗೆ. ಈ CBIನವರು ಏಕಾಏಕಿ ಅವರೇ ಬಂದು ದಾಳಿ ನಡೆಸಿಬಿಟ್ರೆ ಅದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ, ಗಲಾಟೆ ಆಗ್ಬಿಡುತ್ತೆ. ಹಾಗಾಗಿ ಮೊದಲು ಈ ತರದ ಏಜೆಂಟ್ಗಳನ್ನು ಬಿಟ್ಟು ಸನ್ಮಾನ ಅಂತ ಮಾಡ್ತಾರೆ. ತದನಂತರ ಕರ್ಕೊಂಡೋಗಿ ನಿಮ್ಗೆ ಅವಮಾನ ಮಾಡ್ತಾರೆ. ಅವ್ರು ಬಿಡ್ತಾರ ದಿನೇಶ್? ಕರ್ಕೊಂಡೋಗಿ ಮೈ ಮೂಳೆಗಳನ್ನ ಹಂಗಾಗಿ ಎಣಿಸ್ಬಿಡ್ತಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿದ್ರು ದಿನೇಶ್. ತಗೊಂಡ್ರದನ್ನೆಲ್ಲ ವಾಪಸ್ ಕೊಟ್ಟು ಕಾಲಕ್ಕೆ ಬಿದ್ದು ಬಂದ್ಬಿಡಿ. ನಾವೇನಾದ್ರೂ ಅವ್ರ ಮನೆಗೆ ಹೋದ್ರೆ ಸಿಕ್ಕಾಕೊಂಡ್ಬಿಟ್ರೆ? ಯಾವ್ದೇ ಕಾರಣಕ್ಕೂ ನಾವ ಮನೆಗ್ ಬರಲ್ಲ. ಈ ಒಡವೆ ಸೀರೆನೆಲ್ಲ ನಿಮ್ ಕೈಲಿ ಒಪ್ಪಿಸ್ತೀವಿ, ನೀವೇ ಕೊಟ್ಬಿಡಿ. ದಿನೇಶ್, ಒಂದ್ಸಲ ಮನೆ ಕಡೆ ಬನ್ನಿ, ಕಾಫಿ ಕುಡ್ಕೊಂಡು ಹೋಗಿರಂತೆ. ಏನ್ ಯಜಮಾನ್ರೆ, ಹೇಗೆ ನನ್ನ ಐಡಿಯಾ? ನೀನು ಸೂಪರ್, ನಿನ್ನ ಐಡಿಯಾನು ಸೂಪರ್. ಮೇಡಮ್, ನಿಮ್ಮ ಸಾಹಸದ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ. ಜನಗಳು ಈ ಸ್ಕೀಮ್ ನ ತುಂಬಾನೇ ಇಷ್ಟಪಟ್ಟಿದ್ದಾರೆ. ನಮ್ಮನೆಗೂ ಎಷ್ಟೊಂದು ಕೇಸಸ್ ಬಂತು. ಅವ್ರ ಎಲ್ರಿಗೂ ಸನ್ಮಾನ ಮಾಡಿ ಕಳ್ಸಿದೀನಿ. ಕ್ರಾಂತಿ ಅಂತೀರಲ್ಲ, ಅದು ಯಾವ ತರ? ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವ್ನ ಶಿಕ್ಷೆ ಕೊಟ್ರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಪ್ರತೀಕಾರ ಮನೋಭಾವನೆ ಜಾಸ್ತಿ ಆಗುತ್ತೆ. ಮೇಡಮ್, ಅದಕ್ಕೆ ನೀವೇನ್ ಮಾಡ್ತೀರಾ? ಪ್ರೀತಿಯಿಂದ ಗೆಲ್ಬೇಕು. ತಪ್ಪು ಮಾಡಿದವ್ರಿಗೆ ಯಾವಾಗ್ಲೂ ಶಿಕ್ಷೆ ಕೊಡಬಾರ್ದು, ಅವ್ರಿಗೆ ಸನ್ಮಾನ ಮಾಡ್ಬೇಕು. ಅಂದ್ರೆ ಅವ್ರು ಮತ್ತೆ ಅದೇ ತಪ್ಪನ್ನ ಮಾಡಲ್ಲ. ಸೊ ತಪ್ಪು ಮಾಡಿದವ್ರನ್ನ ಪ್ರೀತಿಸಿ ಪಶ್ಚಾತ್ತಾಪ ಪಡೋ ಹಾಗೆ ಮಾಡ್ಬೇಕು.
ಈ ರೀತಿ ವಿಚಾರ ಇನ್ನೂವರೆಗೂ ಯಾರಿಗೂ ಹೊಳೆದಿರಲಿಲ್ಲ ನೋಡಿ. ಇದ್ರ ಬಗ್ಗೆ ನಮ್ಮ ಪತ್ರಿಕೆಯಲ್ಲಿ ಚೆನ್ನಾಗಿ ಪ್ರಚಾರ ಪಡ್ತೇವೆ. ವೆರಿ ಗುಡ್. ತಪ್ಪು ಮಾಡಿದವರಿಗೆ ಸನ್ಮಾನ ಅಂತ ದೊಡ್ಡದಾಗಿ ಹೆಡ್ಲೈನ್ ಹಾಕ್ಸಿ, ಕೆಳಗಡೆ ಪುಟ್ಟದಾಗಿ ಇದು ಜಾರ್ಜಿ ಅವರಿಂದ ಮಾತ್ರ ಸಾಧ್ಯ ಅಂತ ಒಂದು ಟ್ಯಾಗ್ಲೈನ್ ಹಾಕಿ ಪೇಪರ್ನ ತಗೊಂಡೋಗಿ ರಾಜೇಶ್ವರಿ ಮನೆಗೆ ಬಿಸಾಕಿ. ಹಾಗೆ ಮಾಡ್ಕೊಂಡು ಪಾಂಡುರಂಗ ಗಂಡುಗಲಿ, ಅಯ್ಯೋ ತಾವು ನಮ್ಮ ಹೆಸರಿಗೆ ಲಂಗ ತೊಡ್ಸಿದ ಮೇಲೆ ನೀವು ಗಂಡುಗಲಿ ಅಂದೇನು ಬಂತು, ಅದೇನು ಅಂತ ಹೇಳಿ. ನಿನ್ ಹೆಂಡತಿನ ಹೀಗೆ ಬಿಟ್ರೆ ತಪ್ಪು ಮಾಡಿದವರಿಗೆ ಸನ್ಮಾನ ಮಾಡಿ ಮಾಡಿ ಈ ಮನೆನೇ ಹಾಳಾಗ್ಬಿಡ್ತಾರೆ. ಇದಕ್ಕೇನಾದ್ರೂ ಮಾಡೋ. ನೀವು ನನ್ನ ಹತ್ರ ಹೇಳಿದ್ರಲ್ಲ, ಏನಾದ್ರೂ ಮಾಡ್ತೀನಿ. ಈ ಗಳಗಳದ್ದು ಚಿಂಗು ಇರೋ ಏರಿಯಾದಲ್ಲಿ ಈ ತರ ಎಲ್ಲ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾನು ಏನು ಹಿಡಿದ ಇಲ್ಲ ಸತ್ತು ಹೋಗಿದ್ದೀನಿ. ಈ ಸಂಗಮ ಇರೋ ಏರಿಯಾದಲ್ಲಿ ಇಂತ ಅವ್ಯವಹಾರಗಳು ನಡೀತಾ ಇದೆ ಅಂದ್ರೆ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್, ಯು ನೋ. ಸರಿ ಪಾವು ಪಡ್ತವಮ್ಮ, ಇಂಗ್ಲಿಷ್ ಮತ್ಬೋದ. ಎಕ್ಸ್ಕ್ಯೂಸ್ ಮೀ. ಚಾಚಿಚು ಜಂಬಲ್ದಿನಿ. ಎಸ್, ನಾನೇ. ನೀವ್ಯಾರು? ಏನು ಹಿಂದಿನ ಪ್ರಶ್ನೆ ಕೇಳ್ಬಿಟ್ರಿ. ಸಿವಿಡಿ ಆಫೀಸರ್ ಗಳಗಲ್ ಸಿಂಗ್. ಯು ಸಿ ಮೈ ಐಡೆಂಟಿ ಕಾರ್ಡ್. ಅದು ಚಾಚಿಚು ಜಂಬಲ್ದಿನಿ. ನಿಜಾಗೆ ಹೇಳಿ, ನೀವು ಇತ್ತೀಚೆಗೆ ಈ ತಪ್ಪು ಮಾಡಿದವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮನ ಜಾರಿಗೆ ತಂದಿದ್ದೀರಾ? ಅದರಿಂದ ಏನೇನು ಆಗ್ತಿದೆ ಅಂತ ನಿಮಗೆ ಗೊತ್ತಾ? ಏನೇನಾಗ್ತದೆ? ಏನ್ ನಮ್ಮನ್ನೇ ಪ್ರಶ್ನೆ ಕೇಳ್ತಾ ಇದ್ದೀರಾ? ಎಲ್ಲ ದೇಶದ ಯುವ ಜನತೆ ದಿಕ್ಕು ತಪ್ತಾ ಇದ್ದಾರೆ. ಅದು ನೋಡಿ ನಿಮ್ಮಿಂದ ಸನ್ಮಾನ ಮಾಡ್ಕೋಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ಅವರು ದುಷ್ಕೃತದಲ್ಲಿ ಇಳಿದು ಬಿಟ್ಟಿದ್ದಾರೆ. ಎಷ್ಟೋ ಕಡೆ ಹೆಂಡತಿನ ಅಟೆಂಪ್ಟ್ ಮಾಡ್ರಿಗೆ ಮಾಡಬೇಕು ಅಂತ ಹೊರಟಿದ್ದಾರೆ. ಹಾಗಂತ ನಿಮಗೆ ಕಂಪ್ಲೇಂಟ್ ಬಂದಿದೆ. ನೀವ್ ಅದಕ್ಕೆ ಕುಮ್ಮ ಕೊಡ್ತಿದ್ದೀರಾ ಅನ್ನೋ ವಿಷಯನೂ ನಮಗ್ ಗೊತ್ತಾಗಿದೆ. ಅದು ಜಂಬಲ್ದಿನಿ. ಇದರಲ್ಲಿ ನೀವೇನಾದ್ರು ತಗಲಿಗೆ ಹಾಕೊಂಡ್ಬಿಟ್ರಿ ಅಂದ್ರೆ ನಾವು ಹಿಂದಿಗೆ ಮುಂದಿಗೆ ನೋಡಲ್ಲ. ನೀವು ನಾವು ಕುನ್ನಿ ಮನೆ ಎತ್ಕೊಂಡೋದಂಗೆ ಅಂಡ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜೈಲಲ್ಲಿ ಹಿಕ್ಬಿಡ್ತೀವಿ. ಹಾಗೆಯವ್ರೆ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬಿಡಿ, ಆಗ ನಿಮ್ಗೆ ಸನ್ಮಾನ ಮಾಡ್ಬೋದು. ಏನೇ ಮಾಡೋದಿದ್ರು ಅಂಡಮಾನ್ ಜೈಲಲ್ಲೇ ಮಾಡೋದು. ಸರ್, ನಾನು ಒಳ್ಳೆ ಉದ್ದೇಶ ಇಟ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿದೆ. ಅದು ಈ ರೀತಿ ಟರ್ನ್ ತಗೊಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ಮೇಲೆ ಯಾವತ್ತೂ ತಪ್ಪು ಮಾಡಿದವ್ರಿಗೆ ಸನ್ಮಾನ ಮಾಡಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಅದು ನೋಡಿ ಜಾಜಿಜು ಜಂಬಲ್ದಿನಿ, ನೀವು ಬರೀ ಬಾಯಲ್ಲಿ ಹೇಳಿದ್ರೆ, ಕೈ ಮುಕ್ಕೊಂಡು ಹೇಳಿದ್ರೆ, ನಗ್ತಾ ನಗ್ತಾ ಹೇಳಿದ್ರೆ ನಾವು ನಂಬಲ್ಲ. ಇನ್ನ ಮೇಲೆ ಹಾಗೆ ಮಾಡಲ್ಲ ಅಂತ ನೀವು ಹೇಳಂಗಿತ್ತು ಅಂದ್ರೆ ಈ ಬಾಂಡ್ ಪೇಪರ್ ಮೇಲೆ ಹೇಳ್ಬೇಕು. ಇನ್ನೊಂದು ಸಲ ಏನಾದ್ರೂ ತಪ್ಪು ಮಾಡಿ ಸಿಗಾಕೊಂಡ್ರೆ ನಾವು ಹಿಂದೆ ಮುಂದೆ ನೋಡಲ್ಲ. ಈ ಮುಚ್ಚೋಕೆಲ್ಲ ತಗೊಂಡೋಗಿ ಸೀದಾ ರೈಲ್ವೆ ಸ್ಟೇಷನ್ಗೆ ಕೊಟ್ಬಿಡ್ತೀವಿ. ಇದನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡಬೇಕು, ರೈಲ್ವೆ ಸ್ಟೇಷನ್ಗೆ ಯಾಕೆ ಕೊಡ್ತೀರಾ? ನಾವು ಕೊಡೋದಿದ್ರೆ ರೈಲ್ವೆ ಸ್ಟೇಷನ್ಗೆ ಕೊಡೋದು. ಅಂದ್ರೆ ನೀವು ಮಾಡೋ ಸನ್ಮಾನನ ತಪ್ಸೋದಿಕ್ಕೆ ಅಂತ ಬಂದಿರೋ ನಾನು ಚಂಪಾ ಚಮೇಲಿ. ನಾನ್ ಕಂಡ್ರಿ ಪಾಂಡ್ರಂಗ ಗಂಡುಗನಿ.